ಕರ್ತವ್ಯದ ವೇಳೆ ನಾಲ್ವರು ಲೈನ್ಮನ್ಗಳ ಮೇಲೆ ಹಲ್ಲೆ, ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಅಂಕನಹಳ್ಳಿ ಗ್ರಾಮದಲ್ಲಿ ಘಟನೆ. ಇದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಹೌದು, ಅಂಕನಹಳ್ಳಿ ಗ್ರಾಮದಲ್ಲಿ ಲೈನ್ಮ್ಯಾನ್ ಟಿಸಿಯನ್ನು ಅಳವಡಿಸುವ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ನಾಲ್ವರು ಲೈನ್ಮನ್ಗಳ ಮೇಲೆ ಸುಮಾರು 10ರಿಂದ 12 ಮಂದಿ ಪುಂಡರು ಹಲ್ಲೆ ನಡೆಸಿದ ಘಟನೆ ಅಂಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕರ್ತವ್ಯದಲ್ಲಿದ್ದ ಸಿಬ್ಬಂದಿಯ ಮೇಲೆ ನಡೆದ ಹಲ್ಲೆಯನ್ನು ವಿದ್ಯುತ್ ಇಲಾಖೆ ಸಿಬ್ಬಂದಿ ತೀವ್ರವಾಗಿ ಖಂಡಿಸಿದ್ದು, ಈ ಘಟನೆಯಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಘಟನೆಯ ನಂತರ ಲೈನ್ಮನ್ಗಳು ಹಾಗೂ ಇಲಾಖೆಯ ಎಡಬಲಿ ಅವರ ನೇತೃತ್ವದಲ್ಲಿ ಸಿಬ್ಬಂದಿ ಒಗ್ಗಟ್ಟು ಪ್ರದರ್ಶಿಸಿ ಕರ್ತವ್ಯ ನಿರ್ವಹಿಸುವ ಸರ್ಕಾರಿ ನೌಕರರ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಇಂತಹ ಘಟನೆಗಳು ಮರುಕಳಿಸಿದಂತೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ವಿದ್ಯುತ್ ಇಲಾಖೆ ಸಿಬ್ಬಂದಿಗೆ ಅಗತ್ಯ ಭದ್ರತೆ ಒದಗಿಸಬೇಕೆಂದು ಸಿಬ್ಬಂದಿ, ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಸದ್ಯ ಹಲ್ಲೆಗೊಳಗಾಗಿರುವ ಶಂಕರಪ್ಪ ಬಾಗೇವಾಡಿ, ರಾಕೇಶ್ ದೀಕ್ಷಿತ್, ಆಕಾಶ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಪೊಲೀಸ್ ಇಲಾಖೆಯತ್ತ ಧಾವಿಸಿದ್ದಾರೆ. ಸಾಲಿಗ್ರಾಮ ತಾಲೂಕಿನ ಅಂಕನಹಳ್ಳಿ ಗ್ರಾಮದಲ್ಲಿ ಕರ್ತವ್ಯದ ವೇಳೆ ಲೈನ್ಮೆನ್ಗೆ ಅನ್ಯರಿಂದ ಹಲ್ಲೆ ಮಾಡಿರುವಂತ ಘಟನೆ ಜರುಗಿದೆ. ಈ ಸಂಬಂಧವಾಗಿ ಘಟನೆ ವಿವರನ್ನ ತಿಳ್ಕೊತೀನಿ ನಾನು. ಸರ್, ಏನಾಯ್ತು ಸರ್ ಅಲ್ಲಿ ಘಟನೆ? ಸರ್, ನಾವು ಬೆಳಗ್ಗೆ ಒಂದು TC ಏರ್ಸ್ಕೊ ಬಂದ್ವಿ. ಊಟನೂ ಮಧ್ಯಾಹ್ನ ಮಾಡಿರ್ಲಿಲ್ಲ. ಆಮೇಲೆ ಇನ್ನೊಂದು TC ಏರ್ಸಕ್ಕೆ ಅಂತ ಬಂದ್ವಿ, ಎರೆಕ್ಷನ್ ಮಾಡಕ್ಕೆ ಅಂತ ಬಂದ್ವಿ. 63 KV ಅಲ್ಲಿ ಏರ್ಸ್ತಾ ಇದ್ರೆ ಹಗ್ಗ ಹೇಳ್ಕೊಂಡು ನಮ್ಮ ಸ್ನೇಹಿತ ಒಬ್ರು ಮೇಲೆ ಇದ್ರು ಲೈನ್ ನಾವು ಕೆಳಗಡೆ ಏಣಿ ಮೇಲೆ ನಿಂತಿದ್ದೆ. ಹಗ್ಗ ಹೇಳ್ಕೊಂಡು ಸಾರ್ವಜನಿಕರು ನಿಂತಿದ್ರು. ಅವರು ದಾರಿ ಕೊಡಿ ಅಂದ್ರು. ಫಸ್ಟ್ ಇರಿ, ಒಂದ್ 2 ನಿಮಿಷ ಹೋಗ್ರಿ ಅಂತಂದೆ. ಆಮೇಲೆ ಸೂಳೆ ಮಕ್ಳು, ಬೋಳಿ ಮಕ್ಳು ಅಂತ ಮಾತಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿದಾರೆ ಸರ್. ಎಲ್ಲ ನನಗೆ ಒಂದು ಕಿವಿ ಕೇಳಿಸ್ತಾ ಇಲ್ಲ ಸರ್. ಇದು ಹೊಡೆದಿದ್ದಾರೆ ಸರ್. ಎಷ್ಟು ಜನ ಇದ್ರಿ ಸ್ಪಾಟ್ ಅಲ್ಲಿ? ಯಾರು ಸರ್? ನಾವು ಅವರು 12 ಜನ ಇದ್ರು ಸರ್ ಸ್ಪಾಟ್ ಅಲ್ಲಿ. ಅವ್ರ ಹೆಸರು ಏನಂತ ಗೊತ್ತಿಲ್ಲ, ಬಟ್ ಅವರು ಲೋಕಲ್ ಹುಡುಗರೆ ಅನ್ಸುತ್ತೆ ಸರ್. ಅವರು. ನೀವು ಸಿಬ್ಬಂದಿಗಳು ಎಷ್ಟು ಜನ ಇದ್ರಿ ಸರ್? ನಾವು 4 ಜನ ಇದ್ವಿ ಸರ್. ನಾವು ಸಿಬ್ಬಂದಿ ಜನಕ್ಕೂ ಏಟಾಯ್ತಾ? ಹಾ ಸರ್, 4 ಜನಕ್ಕೂ ಏಟಾಗಿದೆ. ನನ್ಗೆ ಒಂದು ಕಿವಿ ಕೇಳಿಸ್ತಾ ಇಲ್ಲ. ಈ ಮೂಲಕ ಏನ್ ಹೇಳ್ತೀರಿ ಸರ್ ಅವ್ರಿಗೆ? ಸರ್, ನಾವಂತೂ ಈಗ ವಿದ್ಯುತ್ ಕೊಡಕ್ ಆಗೋದಿಲ್ಲ. ಅವ್ರಿಗೆ ಏನ್ ಅವ್ರಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು, ಕಾನೂನು ರೀತಿ ಕ್ರಮ ತಗೊಳ್ಳೇಬೇಕು ಅಂತ ಇಷ್ಟು ಹೇಳಕ್ ಬಯಸ್ತಾ ಇದೀನಿ ಸರ್. ಇಲ್ಲ ಸರ್, ಆಕ್ಚುಲಿ ಏನಾಯ್ತು ಅಂದ್ರೆ ಅವಾಗ ಬಂದು ಏಕಾಏಕಿ ಕಲ್ಲಿಂದ ಫಸ್ಟ್ ದಾಳಿ ಮಾಡಿದ್ರು. ನಾವು ಏನಕ್ಕೆ ಒಂದು ಮಾತಿಂದ ಕೇಳ್ದ, ನಾವು ಸುಮ್ನೆ ಏಕಾಏಕಿ ದಾಳಿ ಮಾಡಿದ್ರು. ಅವ್ರಿಗೆ ಏನ್ ಹೇಳಿದ್ರು, ನಾವು ಒಂದ್ 2 ನಿಮಿಷ ವೇಟ್ ಮಾಡಿ ಅಂತ ಹೇಳಿದಕ್ಕೆ ಅವಾಚ್ಯನ ಶಬ್ದದಿಂದ ಮಾತಾಡಿ ನಮ್ಗೆ ಅದಾದ್ಮೇಲೆ 10 ಜನ ಗುಂಪು ಕರ್ಕೊ ಬಂದಿ ಅದಾದ್ಮೇಲೆ ನಮ್ಗೆ ದಾಳಿ ಮಾಡಿದ್ರು ಸರ್. ನಾರ್ಮಲ್ ಆಗಿ TC ಶಿಫ್ಟಿಂಗ್ ಮಾಡ್ತಾ ಇದ್ವು ಸರ್ ಅಷ್ಟೇ. ಈಗ ಎರೆಕ್ಷನ್ ಮಾಡ್ತಾ ಇದ್ವು ಸರ್. TCನ ಸುಟ್ಟೋಗಿದ್ದ ನಮ್ ಸಿಬ್ಬಂದಿಗಳು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು, ಸರ್ ಒಂದ್ 5 ನಿಮಿಷ ಇರಿ, TC ಇಳಿಸಾದ್ಮೇಲೆ ನೀವು ಆ ಕಡೆ ಕ್ರಾಸ್ ಮಾಡೋರಂತೆ ಅಂದ್ರು. ಅವ್ರು ಕೇಳಲಿಲ್ಲ. ಏಕಾಏಕಿ ಬಂದ್ಬಿಟ್ಟು ಕೆಟ್ಟಾಗಿ ಬೈಕೊಂಡು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಏಕದಮ್ ಹೊಡೆದ್ರು. ನಾವು ಎಲ್ಲ ಅಲ್ಲಿ ಸರ್ ಬಿಡ್ಸಕ್ ಹೋಗಿದ್ಕೆ ಕಲ್ ತಗೊಂಡು ಎಲ್ಲಾರ ಮೇಲೂ ಎತ್ತಾಕಿ ಕಲ್ಲಲ್ಲಿ ಹೊಡೆದು ರಕ್ತ ಬರಂಗೆಲ್ಲ ಮಾಡಿ ಹೋಗಿದ್ದಾರೆ ಸರ್. ಅವ್ರು ಶಂಕರ್ ಅವ್ರಿಗೆ ಕೆಪ್ಪಾಲಕ್ಕೆ ಒಂದ್ 5-6 ಸರಿ ಬಿದ್ದಿದೆ ಏಟು. ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತವ್ರೆ. ನಮಗೂ ಹಲ್ಲೆ ಮಾಡೋರೆ, ನಮ್ಗೂ ಕೊಳಪಟ್ಟಿ ಹಿಡ್ಕೊಂಡು ಮೆಟ್ರೈಸ್ ಸಾಯಿಸ್ತೀವಿ ನಿಮ್ಮನ್ನ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲಾರ ಮೇಲೂ ಗಲಾಟೆ ಮಾಡಿದ್ದಾರೆ ಸರ್. ಇವಾಗ ಅವರಿಗೆ ಕಾನೂನು ಕ್ರಮವಾಗಿ ಏನ್ ಶಿಕ್ಷೆ ಆಗ್ಬೇಕು ಆಗ್ಲೇಬೇಕು. ಯಾಕಂದ್ರೆ ನಾವು ಇದೇ ತರ ಬೇರೆಯವ್ರಿಗೆ ಬೇಡ, ಒಬ್ಬ ಸಾರ್ವಜನಿಕರಿಗೆ ಈ ತರ ಆದ್ರೆ ಯಾರು ಬಂದು ಹೊಣೆ ಹಾಕ್ತಾರೆ? ನಾವು ಎಂಪ್ಲಾಯ್ಸ್ ಗಳಾಗಿ ಈ ತರ ಆದ್ರೆ ನಮ್ಗೆ ಈ ತರ ಅಂದ್ಮೇಲೆ ಬೇರೆಯವ್ರಿಗೆ ಯಾವ ತರ ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತೆ ಸರ್? ಓಕೆ, ವಿಚಾರವಾಗಿ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ. ನಾವು ಹಗ್ಗ ಹಿಡ್ಕೊಂಡಿದ್ದ, ಇವರು TC ಏರಿಸ್ತಾ ಇದ್ರು. ಹಗ್ಗ ಒಂದ್ ಸ್ವಲ್ಪ ತಡಿಯಪ್ಪ ಎತ್ಕೋತಿ ಅನ್ನೋದಕ್ಕೆ ಬಂದು ಬಾಯಿ ಬಂದಂಗೆಲ್ಲ ಬೋದಿ ಒಂದ್ 10 ಜನ ಕರ್ಕೊಂಡ್ ಬಂದು ಅವ್ರಿಗೆಲ್ಲ ಹಿಡ್ಕೊಂಡು ಹೊಡೆದಿ ಗುಂಡು ಪಂಡೆಲ್ಲ ಎತ್ತಕ್ಕೆ ಇದ್ ಮಾಡಿದ್ರು. ನಮ್ ಕೈಲಂತೂ ಬಿಡ್ಸಕ್ ಆಗ್ಲಿಲ್ಲ. ನಾವು ಬಿಡ್ಸಕ್ಕೋ ನಮಗ್ ತಗ್ಸತ್ತಿಲ್ಲ, ಬಿಡ್ಸಕ್ಕೂ ಆಗ್ಲಿಲ್ಲ, ಎಳ್ಕೊಂಡು ಹಿಡ್ಕೊಳಕ್ಕೂ ಆಗ್ಲಿಲ್ಲ. ಅವ್ರನ್ನ ಅಷ್ಟು ಹುಡುಗರು ಬಂದಿದ್ದು. ಅವ್ರು ಸರ್ ಅವರು ಅವ್ರ ಅಂಕನಹಳ್ಳಿ ಇರ್ಬೇಕು, ಅದು ಯಾವ್ರ ನಮಗ್ ಗೊತ್ತಿಲ್ಲ. ಒಟ್ನಲ್ಲಿ ಅದು ಇದ್ರಲ್ಲಿ ಐತೆ, ವಿಡಿಯೋದಲ್ಲಿ ಐತೆ, ನೋಡ್ಕೊಳ್ಳಿ. ಆಗಿತ್ರ ಮಾತ್ರ ಹುಚ್ಚಿನಂಗ ಆಗ್ಬಿಟ್ರು ಅತ್ತಗಲ್ಲೇ. ಪಾಪ ಹುಡುಗನ್ 4-5 ಜನ ಸೇರ್ಕೊಂಡು ಕೆರೆಬಿಟ್ರು ಗೊತ್ತಾ. ನಾವು TC ಏರಿಸ್ತಾ ಇದ್ದೋ. TC ಏರ್ಸುವಾಗ 3 ಜನ ಹುಡುಗರು ಬಂದು ಘಾಟಿ ಮಾಡಿದ್ರು ಫಸ್ಟ್. ಅದಕ್ಕೆ ಅಪ್ಪ ಏನೋ ಸಮಾಧಾನ ಮಾಡಿ ಕಳಿಸ್ತು. ಮತ್ತೆ ಅವನೇನ್ ಮಾಡ್ದ, ಇನ್ನೊಂದ್ 5-6 ಹುಡುಗರ ಜೊತೆ ಮಾಡ್ಕೊಂಡ್ ಬಂದು ಲೈನ್ ಮನ್ ಗಳಿಗೆಲ್ಲ ಸಿಕ್ಕಾಬಟ್ಟೆ ಹೊಡೆದು ಎಲ್ಲ ತಲೆ ಎಲ್ಲ ಗಾಯ ಆಗೈತೆ. ಕಲ್ಲೆಲ್ಲ ಹೊಡೆದ್ರು. ನಾವೆಲ್ಲ ಬಿಡ್ಸಕ್ ಪ್ರಯತ್ನ ಪಟ್ರು, ಅವರು ಇದ್ ಮಾಡ್ಲಿಲ್ಲ. ಎಲ್ರಿಗೂ ಸಿಕ್ಕಾಬಟ್ಟೆ ಗಾಯ ಆಗೈತೆ. ಅವ್ರು ಅಂಕನಹಳ್ಳಿ ಅವರೇ. ಆಮೇಲೆ ಬೇರೆ ಮಿರ್ಲೆ ಊರವ್ರ ಹುಡುಗರು ಅಂತೂ ಅಂದ್ರು. ವಿಡಿಯೋಗಳೆಲ್ಲ ಐತೆ. ವಿಡಿಯೋಲಿ ಸರ್, ಇಲ್ಲಿ ನಾವು TCಗೆ ಹಗ್ಗ ಹಿಡ್ಕೊಂಡಿದ್ಬೇಕಾದ್ರೆ ಒಂದ್ 5 ನಿಮಿಷ ತಡೀರಪ್ಪ, ಒಂದ್ 2 ನಿಮಿಷ ಅನ್ನೋಷ್ಟೊತ್ತಿಗೆ ಅವರು ಅವಾಚ್ಯ ಶಬ್ದಗಳಿಂದ ಮಾತಾಡಿದಾಗ ಇವ್ರು ಯಾಕೆ ಹಿಂಗ್ ಮಾತಾಡ್ತೀರಿ ಅಂತ ಅಂದಾಗ ಸುಮ್ನೆ ಜಗಳ ಬಿಡ್ಸ್ ಕಳಿಸ್ತು. ಆಮೇಲೆ ಪುನಃ ಅವ್ರು ಬಂದ್ಬಿಟ್ಟು ಏಕಾಏಕಿ ಬಂದಿ
ನಮ್ನ ಹಂಗ್ ಅನ್ಬೇಕಾರೆ ಹಿಂಗ್ ಹೊಡಿಬೇಕಾರೆ ಏನ್ ಮಾಡ್ತೀಯ ಏನ್ ಕಿತ್ಕೋತಿ ಹಂಗೆ ಹಿಂಗೆ ಅಂದ್ಬಿಟ್ಟು ಅಷ್ಟಕ್ಕೆ ಗಲಾಟೆಯಾಗಿ ನಾವ್ ಎಷ್ಟೇ ಹಿಡಿದ್ರು ದಕ್ತಾನೆ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. AW ಅವರು ನಮ್ಮ ಜೊತೆ ಇದ್ದಾರೆ. ಈ ಹಲ್ಲೆಗೆ ಒಳಗಾಗಿರುವಂತ ಲೈನ್ ಗಳಿಗೆ ಮುಂದೆ ಏನಾದ್ರು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಹೇಳಿ ಸರ್. ಸರ್, ಇಷ್ಟೊಂದು ಅಮಾನ್ಯವಾಗಿ ಒಂದು ಒಂದು ಕೃತ್ಯ ಎಸಗಿದೆ ಅಂತಾನೆ ಹೇಳ್ಬೋದು ಇದನ್ನ. ಯಾಕಂದ್ರೆ ಕಿವಿ ಒಬ್ರಿಗೆ ಡ್ಯಾಮೇಜ್ ಆಗೈತೆ, ಮತ್ತೆ 4 ಜನಗಳಿಗೆ ಏಕಕಾಲದಲ್ಲಿ ಹೊಡೆದಿದ್ದಾರೆ ಅಂತಂದ್ರೆ ಏನ್ ಸರ್ ಇದು? ಈಗ ನಾವು ಸಾರ್ವಜನಿಕರ ಕೆಲಸ ಮಾಡಕ್ಕೆ ನಮ್ಮ ಇಲಾಖೆ ಇರೋದು. ಬೆಳಿಗ್ಗೆ ಹಗಲು ರಾತ್ರಿ ಆದ್ರೆ ನಾವು ನೋಡ್ದೇನೆ ಕೆಲಸ ಮಾಡ್ತೀವಿ. ಈಗ ನಮ್ಮ ಲೈನ್‌ಮನ್ ಸಿಬ್ಬಂದಿಗಳು ಟ್ರಾನ್ಸ್‌ಫಾರ್ಮರ್‌ನ ಗ್ರಾಹಕರಿಗೆ ಸುಟ್ಟೋಗಿದ್ದ ಟ್ರಾನ್ಸ್‌ಫಾರ್ಮರ್‌ನ ಬದಲಾವಣೆ ಮಾಡಬೇಕಾದ್ರೆ, ಅದು ರೋಡ್ ಸೈಡಲ್ಲಿರೋ ಟ್ರಾನ್ಸ್‌ಫಾರ್ಮರ್‌ನ ಬದಲಾವಣೆ ಮಾಡಬೇಕಾದ್ರೆ, ಈಗ ಸಾರ್ವಜನಿಕರು ಜೊತೆಲಿದ್ದು ಅದು ಸಪೋರ್ಟ್‌ಗಾಗಿ ಇದ್ದಾಗ ಹಿಂಗೆ ಏಕಾಏಕಿ ಒಂದು 10 ಜನ ಗುಂಪು ಕಟ್ಕೊಂಡು ಬಂದು ನಮ್ಮ ಇಲಾಖೆ ಸಿಬ್ಬಂದಿಗೆ ಈಗ ಹೊಡೆದಿದ್ದಾರೆ. ಅವ್ರಿಗೆ ಸುಮಾರು ಕಾಲು ಏಟಾಗಿದೆ, ಕಿವಿ ಇದಾಗಿದೆ, ಮತ್ತೆ ಕಲ್ಲಲ್ಲಿ ಹೊಡೆದಿದ್ದಾರೆ. ಏನೋ ಪ್ರಾಣಹಾನಿ ಆಗಿದೆ. ಈಗ ನಾವು ಇಲಾಖೆಗೆ ನಾವು ರೆಸ್ಪಾನ್ಸಿಬಲ್, ನಾವು ಉತ್ತರ ಕೊಡಬೇಕಾಗುತ್ತೆ. ಈಗ ಈ ರೀತಿ ಅವಘಡಗಳಾದ್ರೆ ನಮ್ಮ ಲೈನ್‌ಮನ್‌ಗಳು ನಾವು ಕೆಲಸ ಮಾಡೋದಿಲ್ಲ ಸರ್, ಇಂಥ ಹಳ್ಳಿಗಳಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಹಂಗಾಗಿ ನಾವು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಬೇಕಾಗಿರೋದ್ರಿಂದ ಲೈನ್‌ಮನ್ನೇ ಬೇಸು. ಅವರೇ ನಮ್ಮ ಇಲಾಖೆಗೆ ಮೇನ್ ಇರೋದ್ರಿಂದ ಅವ್ರಿಗೆ ಈ ರೀತಿ ಎಲ್ಲೂ ಆಗ್ಬಾರ್ದು, ಊರಲ್ಲೂ ಆಗ್ಬಾರ್ದು. ಈಗ ತಪ್ಪಿತಸ್ಥರಿಗೆ ಕಾನೂನು ರೀತಿ ಶಿಕ್ಷೆ ಆಗ್ಬೇಕು, ಮತ್ತೆ ಇಲಾಖೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಸರ್, ಈ ಕೂಡಲೇ ಏನಾದ್ರು ಶಿಕ್ಷೆ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಸರ್ ನೀವು? ನಾವು ಇಲ್ಲ ನಾವು ಈಗ ಶಿಕ್ಷೆ ಆಗೋ ಗಂಟ ನಾವು ಬಿಡೋದಿಲ್ಲ, ನಾವು ಹೋರಾಟ ಮಾಡ್ತೀವಿ. ಎಲ್ಲ ಈಗ ಇವತ್ತು ಅಂಕನಹಳ್ಳಿನಲ್ಲಿ ಆಗಿದೆ, ನಾಳೆ ಇನ್ನೊಂದು ಕಡೆ ಆದ್ರೆ, ಈಗ ನೀವೇ ಕೇಳಿದಿರಿ, ಸಾರ್ವಜನಿಕರು ಹೇಳಿದ್ದಾರೆ, ಏನೋ ಅಲ್ಲಿ ಟ್ರಾನ್ಸ್ಫಾರ್ಮರ್ ಎಲೆಕ್ಷನ್ ಮಾಡ್ತಾ ಇದ್ರು, ಹಗ್ಗ ಏನೋ ರೋಡ್ ಪಕ್ಕ ಇರೋ ಟ್ರಾನ್ಸ್ಫಾರ್ಮರ್ ಇಂದ ಹಗ್ಗ ಸಪೋರ್ಟಿಗಾಗಿ ಇಟ್ಕೊಳ್ಳೇಬೇಕಾಗುತ್ತೆ. ಅಲ್ಲಿ ಪಾಸ್ ಆಗೋಂಥ ವ್ಯಕ್ತಿ ಈ ಒಂದ್ 2 ನಿಮಿಷ ತಡ್ಕೊಳ್ಳಿ ಅಂತ ಮಾತು ಹೇಳಿದ್ ಅಷ್ಟಕ್ಕೇನೆ ಅವರು ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ. ಇದು ಅವರು ವರ್ತನೆ ಸರಿ ಇಲ್ಲ. ಹಂಗಾಗಿ ಇವ್ರ ಮೇಲೆ ಆಕ್ಷನ್ ಆಗ್ಬೇಕು. ಮತ್ತೆ ಅಷ್ಟಾಗಿ ಮಾತುಕತೆಯಲ್ಲೇ ಮುಗ್ದೋಗಿದ್ರೆ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅವರು 10 ಜನ ಕರ್ಕೊಂಡು ಬಂದು ಹೊಡೆದಿರೋದು ಇದು ಕ್ಷಮಿಸಲಾರದ ಇದು ತಪ್ಪು. ಹಂಗಾಗಿ ಇದಕ್ಕೆ ಕಾನೂನು ರೀತಿ ಕ್ರಮ ಆಗ್ಲೇಬೇಕು. ಆಗ ಗಂಟ ನಾವು ಬಿಡೋದಿಲ್ಲ, ನಿರಂತರವಾಗಿ ಇಡೀ ಲೈನ್ ಮ್ಯಾನ್ಗಳು ಮತ್ತೆ ನೀವು ಇದ್ರ ಬಗ್ಗೆ ಹೋರಾಟ ಮಾಡ್ತೀರಿ. ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸರ್.